ಸೈಂಟಿಫಿಕ್ ಶಾಸ್ತ್ರ ಮಕರ ಸಂಕ್ರಾಂತಿ 72 ವರ್ಷಗಳಿಗೊಮ್ಮೆ ಆಚರಣೆಯ ದಿನಾಂಕ ಬದಲಾಗುವ ಸಂಕ್ರಾಂತಿ. 2007ಕ್ಕೂ ಮುಂಚೆ ನಾವೆಲ್ಲ ಜನವರಿ 14ನೇ ತಾರೀಕು ಸಂಕ್ರಾಂತಿ ಆಚರಿಸುತ್ತಿದ್ದೆವು. 2008ರಿಂದ ಜನವರಿ 15ರಂದು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲು ಶುರು ಮಾಡಿದ್ದೇವೆ. ಯಾಕೆ ಗೊತ್ತಾ? ಏಕೆಂದರೆ ಸಾಮಾನ್ಯವಾಗಿ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿಯನ್ನು ಆಚರಿಸುವುದು ವಾಡಿಕೆ. ಇಂದಿನಿಂದ ಮಿಥುನ ರಾಶಿಯ ಪ್ರವೇಶದವರೆಗೆ ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯಲಾಗುತ್ತದೆ. ಮತ್ತು ಪ್ರತಿ ವರ್ಷ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಲು ತೆಗೆದುಕೊಳ್ಳುವ ಕಾಲ 20 ನಿಮಿಷಗಳಾಗಿರುತ್ತದೆ. ಇದರ ಸ್ಥೂಲ ಗಣನೆಗೆ ಆಧಾರದ ಮೇಲೆ ಇದು ಪ್ರತಿ 3 ವರ್ಷಗಳಿಗೊಮ್ಮೆ 1 ಗಂಟೆ ಮತ್ತು ಪ್ರತಿ 72 ವರ್ಷಗಳಿಗೊಮ್ಮೆ 1 ದಿನ ಆಗುತ್ತದೆ. ಈ ಲೆಕ್ಕಾಚಾರದ ಪ್ರಕಾರ ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಪ್ರತಿ 72 ವರ್ಷಗಳಿಗೊಮ್ಮೆ 1 ದಿನ ಬದಲಾಗುತ್ತದೆ. ಮುಂದಿನ 2080ರ ನಂತರ ಸಂಕ್ರಾಂತಿ ಹಬ್ಬವು ಜನವರಿ 16ರಂದು ಆಚರಿಸಲ್ಪಡುವುದು. 1935ರಿಂದ 2007ರವರೆಗೆ ಹಬ್ಬವು ಜನವರಿ 14ರಂದು ಆಚರಿಸುತ್ತಿದ್ದೆವು. 2008ರಿಂದ 2080ರವರೆಗೆ ಜನವರಿ 15ರಂದು ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುವುದು. ಪ್ರತಿ 72 ವರ್ಷಗಳಿಗೊಮ್ಮೆ ಹಬ್ಬವು 1 ದಿನದ ನಂತರ ಬದಲಾಗುತ್ತದೆ. ಸೈಂಟಿಫಿಕ್ ಶಾಸ್ತ್ರ ತಿಳಿದುಕೊಳ್ಳೋಣ ಮತ್ತು ತಿಳಿಸಿಕೊಡೋಣ. ಹರಿ ಓಂ ನಮಸ್ತೆ.